ನಮಸ್ಕಾರ ಎಲ್ಲರಿಗೆ. ನಾ ಇವತ್ತು ಜೈ ಬಬಲದೇವತೆ ಅನ್ಕೋತ ಸ್ಟಾರ್ಟ್ ಮಾಡೇವ್ರಿ ಸ್ಪೆಷಲ್ ಶೇಂಗಾ ಸಾರ. ನೋಡ್ರಿ ಶೇಂಗಾ ಸಾರು ಮಾಡೋ ಪದ್ಧತಿ ಅದ. ಈ ಸಲ ನಾ ಒಂದು ವಿಶೇಷ ರೀತಿ ಶೇಂಗಾ ಸಾರು ಮಾಡೀನಿ. ತಿಂದ್ರೆ ಕುಂಡಿ ಕಡಿಬೇಕು ಹಂಗೆ ಮಾಡೀನಿ. ನೋಡ್ರಿ ಶೇಂಗಾ ಸಾರು ಮಾಡ್ಬೇಕಾರೆ ಮೊದಲ ಒಂದು ಜಾರ್ನಾಗ ಟಮಾಟೆ ಹಾಕೋರಿ. ಹಿಂಗ್ಯಾಕೆ ಮಾಡೇ ನೀವು ಅನ್ಕೋಬೇಡ್ರಿ, ಬಟ್ ನಾ ಡಿಫ್ರೆಂಟ್ ಮಾಡಕತ್ತೀನಿ. ನೋಡ್ರಿ ಡಿಫ್ರೆಂಟ್ ತಿಳಿ ನೀವು ಮೊದಲಿನ. ನೋಡ್ರಿ ಈಗ ಜಾರ್ ಐತಿ, ಜಾರ್ನ್ಯಾಗ ಟೊಮೆಟೊ ಹಾಕೊಂಡಿನಿ, ಶೇಂಗಾ ಹಾಕೊಂಡಿನಿ, ಒಂದಿಟ್ಟು ಅಲ್ಲ ಹಾಕೊಂಡಿನಿ, ಕೊತ್ತಂಬರಿ ಹಾಕೊಂಡೀನಿ ರೀ. ಕೊತ್ತಂಬರಿ ಭಾಳ ಸಸ್ತ ಆಯ್ತು, 5 ರೂಪಾಯಿಗೆ ಒಂದು ಸೂಡ ಕೊಡ್ತಾರೆ. 5 ರೂಪಾಯಿಗೆ ಹಾಕೊಂಡು ಬಂದೀನಿ. ಅದನ್ನು ಮಿಕ್ಸರ್ಗೆ ಹಾಕಿ ಇಟ್ಟಿನಿ ರೀ. ಮಿಕ್ಸರ್ಗೆ ಹಾಕಿಟ್ಟು ಈಗ ನೋಡ್ರಿ ಒಂದು ಇದು ತೊಗೊಂಡಿನಿ, ಬೊಗಾಣಿ ತೊಗೊಂಡು ಗ್ಯಾಸ್ ಚಾಲು ಮಾಡಿ ಎಣ್ಣೆ ಹಾಕಿನಿ. ಎಣ್ಣೆ ಹಾಕಿ ಅದ್ರಾಗ ಏನು ಮಾಡೀನಿ ಅಂದ್ರೆ ಉಳಿದು ಇಂಗ್ರೀಡಿಯೆಂಟ್ಸ್ ಹಾಕಿನಿ ರೀ ನಾ. ಅಂದ್ರೆ ಏನು ಸಾಸ್ಮಿ, ಜೀರಿಗೆ, ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿದೆ, ಉಳ್ಳಾಗಡ್ಡಿ ಮತ್ತು ಕರಿಬೇವ ಇವೆಲ್ಲ ಹಾಕಿ ಗೊಲುಗೊಲು ಇಟ್ಟು ಮಾಡಿಬಿಟ್ಟಿನಿ ರೀ. ಉಯ್ಯತ್ ಕುಂಡೆ ಉರಿ ಹಚ್ಚಿನಿ, ಫುಲ್ ಉರಿಯಾಕತ್ತದ ಚುಟ್ಟು 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 ಅತ್ತೆ. ಈಗ ನೋಡ್ರಿ ಮಸಾಲೆ ಖಾರ ಹಾಕಿನಿ. ಮಸಾಲೆ ಖಾರ ಮಸ್ತ್ ಕುಟ್ಸೀನಿ ರೀ ನಮ್ಮ ಮನ್ಯಾಗ. ಬೆಂಕಿ ಆಗ್ಯದ ಬೆಂಕಿ. ಬೇಕಂದ್ರೆ ಮಸಾಲೆ ಖಾರ ಕಟ್ಟಿ ರೊಟ್ಟಿ ತಿನ್ಬೇಕು ಹಂಗಾಗ್ಯದ. ಈಗ ಏನು ಮಾಡಿದ್ದೀನಿ ರೀ, ಏನು ಪೇಸ್ಟ್ ಆಗಲೇ ಹೇಳಿದ್ನಲ್ಲ ರೀ ನಾ, ಟೊಮೆಟೊ ಮತ್ತು ಸ್ವಲ್ಪ ಶೇಂಗಾ ಅಲ್ಲ ಹಾಕ್ಕೊಂಡು ಏನು ಜಜ್ಜಿಟ್ಟಿದ್ನಲ್ಲ ಅದನ್ನು ಇದ್ರಾಗ ಹಾಕಿ ಮಿಕ್ಸ್ ಮಾಡಿದೆ ರೀ. ಈಗ ಮಿಕ್ಸ್ ಮಾಡಿ ಈಗೇನು ಮಾಡ್ಬೇಕಂದ್ರೆ ಸ್ವಲ್ಪ ಅದನ್ನು ಕಾವು ಮಾಡಕ್ಕೆ ಬಿಡ್ಬೇಕು ರೀ. ಅದ್ರ ಜೊತೆ ಅದು ಮಿಕ್ಸ್ ಆಗ್ಬೇಕಲ್ಲ ರೀ. ಈಗ ಮಿಕ್ಸಪ್ ಆಗಬೇಕು, ಏನಾಗಬೇಕು, ಮಿಕ್ಸಪ್ ಆಗಬೇಕು. ಸೊ ಈಗ ಏನು ಮಾಡೋದಂದ್ರೆ ಮಿಕ್ಸಪ್ ಮಾಡೋದ್ರಿ. ಅದು ಕುದಿತೈತೆ ನೋಡ್ರಿ. ಈಗ ಸಣ್ಣಗೆ ಲೋ ಫ್ಲೇಮ್ ಇಡ್ಬೇಕು. ಈಗ ಭಾಳ ಹಿಟ್ರಿ ಹೋಯ್ತಿ ಬಿಟ್ರಿ ಅಂದ್ರೆ ಕರ್ ಹಾಕೈತಿ. ಅದಕ್ಕೆ ಈಗ ಏನು ಮಾಡೋದು, ಸ್ಲೋ ಫ್ಲೇಮ್ ಇಟ್ಟು ಕೆಂಪು ಖಾರ ಹಾಕೀನಿ ರೀ. ಕೆಂಪು ಖಾರ ಹಾಕಿ ಅರಿಶಿನ ಪುಡಿ ಹಾಕೀನಿ. ಕೆಂಪು ಖಾರ, ಅರಿಶಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ನಿಮಗೆ ಪ್ರತಿ ಸಲ ಹೇಳ್ತೀನಿ, ಸಸ್ತ ಆದತ್ತು ಭಾಳ ಹಾಕಬಾರ್ದು. ಭಾಳ ಹಾಕಿದ್ರಿ ಅಂದ್ರೆ ಏನಾಕೈತಿ, ಉಪ್ಪು ಹಾಕೈತಿ. ಮತ್ತೇನಾಕೈತಿ, ಉಪ್ಪು ಹಾಕೈತಿ. ಉಪ್ಪು ಸೊ ಇದನ್ನೆಲ್ಲ ಕಲಿಸಿದ್ದೀರಿ ನಾ. ಇದನ್ನೆಲ್ಲ ಕಲಿಸಿ ನೋಡ್ರಿ ಮಸ್ತ್ ಇಂಗ್ರೀಡಿಯೆಂಟ್ ಕೊಡ್ತು. ಸಣ್ಣಗೆ ಲೋ ಫ್ಲೇಮ್ನಾಗ ಇಟ್ರಿ ಅಂದ್ರೆ ಅಗದಿ ವಾಸನೆ ಘಮ ಬರ್ತೈತೆ ರೀ. ಒಂದಿಟ್ಟು ಬೋಗನ್ಯಾಗ ಉಳಿದಿತ್ತು, ಅದನ್ನು ಹೊಳ್ಳಿ ಹಾಕಿ ಕೈಯಾಡಿಸ್ಬಿಡ್ತೀನಿ. ಈಗ ಕೈಯಾಡಿಸಿ ಈಗ ನೋಡ್ಬೇಕು ರೀ, ಅದನ್ನು ಒಳಗೆ ನೀರು ಹಾಕಿಬಿಟ್ಟಾರೆ. ಇದಕ್ಕೆ ಅದೇನು ಜಾರಿಗೆಲ್ಲ ಇದು ಹತ್ತಿತ್ತಲ್ಲ ರೀ, ಅದಕ್ಕೆ ಅದನ್ನು ಹಾಕಿಬಿಟ್ಟಿನಿ. ಈಗ ನೋಡ್ರಿ, ನಾವು ಇಂಡಿಯನ್ಸ್ ಯಾವುದೂ ವೇಸ್ಟ್ ಮಾಡೋದಿಲ್ಲ. ಟೂತ್ ಪೇಸ್ಟ್ನಾಗ ಉಳಿದ್ರೆ ಜಗ್ಗಿ ಹಾಕೋತೀವಿ, ಶ್ಯಾಂಪುದಾಗಿದ್ರು ಬರಿಸಿ ಹಾಕ್ತೀವಿ. ಹಂಗೆ ಶಾಂಪು ಚಿಟ್ಟು ಉಳಿರ್ತಲ್ಲ ಜಳಕ ಮಾಡಾಗ ಅವ್ಕೂರ್ನ ತಲೆ ಹಚ್ಕೊಳಕ್ಕೆ ಫುಲ್ ಜಗ್ಗಿ ಹಾಕೊಂಡು ಅದ್ರಾಗಿಟ್ಟು ನೀರು ಹಾಕಿ ಮತ್ತು ಅಳಗಾಡಿಸಿ ಮತ್ತೆ ಹಾಕೋತೀವಿ. ಹಂಗೆ ಈ ಜಾರಿಗೆಲ್ಲ ಮಗ್ಲು ಹತ್ತಿತ್ತರೆ ಅದ್ರಾಗ ನೀರು ಹಾಕಿ ಕೈಯಾಡಿಸಿ ಗುಳು ಮಾಡಿ ಅದನ್ನ ಒಳಗೆ ಹಾಕಿದಾರೆ. ಈಗ ಒಂದು ಸ್ವಲ್ಪ ಮತ್ತು ಮ್ಯಾಗ ಕೆಂಪು ಖಾರ ಹಾಕಿನಿ ರೀ. ಈಗ ನೋಡ್ರಿ ಹೆಂಗೆ ಕಾಣಕತ್ತ, ಇದು ಗಿರ್ರಂಗೆ ಕಾಣಕತ್ತೈತಿ. ಈಗ ನೋಡ್ರಿ ನೆಕ್ಸ್ಟ್ ಏನು ಮಾಡೋದು ಅಂದ್ರೆ ಉರಿ ಹಚ್ಚೋದು, ಮತ್ತೇನಿಲ್ಲ. ಖಾರ ನೋಡ್ರಿ ನೋಡಿ ಹಾಕಿರಿ. ಭಾಳ ಹಾಕಿದ್ರಿ ಅಂದ್ರೆ ಮುಂಜಾಳೆದು ನಾ ಹೇಳಿನಿಲ್ಲ ಹಂಗೆ ನಿಮಗೆ ಮುಂಜಾಳೆ ತ್ರಾಸ ಆಗ್ಬಾರ್ದಂದ್ರೆ ಈಗ ತುಸು ಹಾಕ್ಬೇಕು ರೀ. ಇಟ್ಟೆಲ್ಲ ಹಾಕಿ ರೆಡಿ ಮಾಡಿ ಕಳ ಕುದಿಯಾಕತ್ ನೋಡ್ರಿ. ಈಗ ಕುಂಡಿ ಉರಿ ಹಚ್ಚಿನಿ, ಕುಡಿದಿಲ್ಲ ರೀ, ಏನು ಮಾಡ್ತೈತಿ, ಕಳ ಕುದಿಯಾಕತ್ತದ್ರಿ. ಈಗ ಮ್ಯಾಗ ಇಷ್ಟು ಚಲೋ ಕೊತ್ತಂಬರಿ ರೀ. ಹೇಳಿದ್ನಿಲ್ಲ 5 ರೂಪಾಯಿಗೆ ಒಂದು ಸೂಡು ಕೊತ್ತಂಬರಿ ತಂದಿನಿ. ಬರೀ ಜಜ್ಜಿ ಹಾಕಿಬಿಟ್ಟಿನಿ ರೀ. ಈಗ